ಈ ರೀತಿಯಾಗಿ ವಿಪಕ್ಷಗಳು ಬಜೆಟ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ವಾಗ್ದಾಳಿ ಮಾಡ್ತಾ ಇದ್ರೆ, ಲೇವಡಿ ಮಾಡ್ತಾ ಇದ್ರೆ, ಆಡಳಿತ ಪಕ್ಷ ಸಮಜಾಯಿಷಿ ಕೊಡ್ತಾ ಇದೆ, ಸಮರ್ಥನೆ ಮಾಡಿಕೊಳ್ತಾ ಇದೆ ಬಜೆಟ್ ಅನ್ನ. ಪ್ರತಿಪಕ್ಷವಾಗಿ ಬಿಜೆಪಿ ಬಜೆಟ್ ವಿರೋಧಿಸೋದು ಸಹಜ. ಬಿಜೆಪಿ ಸಭಾತ್ಯಾಗಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಸಂಪೂರ್ಣ ಬಜೆಟ್ ಕೇಳದೆ ಹೊರ ಬಂದಿದ್ದು ಸರಿಯಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿಯವರು ಬಜೆಟ್ ಅನ್ನ ವಿರೋಧಿಸೋದು ಸಹಜ. ಆದರೆ ಬಜೆಟ್ ಸನ್ನಿವೇಶದಲ್ಲಿ ವಾಕೌಟ್ ಮಾಡೋದು ಕನ್ನಡಿಗರಿಗೆ ಮಾಡ್ತಾ ಇರೋಂಥ ಅವರ ಅವಮಾನ. ಹಿಂದೆ ನಾವು ಕೂಡ ವಿರೋಧ ಮಾಡಿದ್ವಿ, ಕಿವಿ ಮೇಲೆ ಹೂವು ಇಟ್ಕೊಂಡು ಸಂಪೂರ್ಣ ಬಜೆಟನ್ನು ನಾವು ಕೇಳಿದ್ವಿ, ಆಲಿಸಿದ್ವಿ. ಅದಾದಮೇಲೆ ನಾವು ನಮ್ಮ ರಿಯಾಕ್ಷನ್ಗಳನ್ನು ಕೊಟ್ಟಿದ್ವಿ. ಆದರೆ ಇವತ್ತು 10 ಪುಟ ದಾಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಇದು ಬಜೆಟ್ ಸರಿ ಇಲ್ಲ ಅಂದ್ಬಿಟ್ಟು ವಾಕೌಟ್ ಮಾಡಿದ್ದಾರೆ. ಇದು ರಾಜಕೀಯ ಲೇಪನ್ನು ಹಚ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಆ ಬಜೆಟ್ನಲ್ಲಿರುವಂಥ ಎಲ್ಲ ಅಂಕಿಅಂಶಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ನಾವು ಸೃಷ್ಟಿ ಮಾಡಿರೋದ? ನಾವು ನಮ್ಮನ್ನು ಸಾಲಗಾರರು ಮಾಡಿದ್ದೀರ ಅಂತ ಹೇಳೋದು ತಪ್ಪ? ಸಾಲ ಮಾಡಿ ನೀವು ತುಪ್ಪ ತಿಂದಿದ್ದೀರ ಅಂತ ಹೇಳೋದು ತಪ್ಪ? ಅದು ಎಲ್ಲ ಕಡೆ ದಾಖಲೆಗಳಿದೆ. ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ನೀವು ಜನರಿಗೆ ಉತ್ತರ ಕೊಡೋದು ಕಲಿಬೇಕೆ ಹೊರತು ನೀವು ವಾಕೌಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಈ ಬಜೆಟ್ ಏನಿದೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಬಜೆಟ್ ಇದೆ. ಬಂಡವಾಳ ಬರಬೇಕು, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತಲೇ ಈ ಬಜೆಟನ್ನು ನಾವು ಮಾಡಿರೋದು. ಸೊ ಆದ್ದರಿಂದ BJPಯವರಿಗೆ ಇವತ್ತು ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಟ್ಟು ಕನ್ನಡಿಗರ ಏಳಿಗೆಗೋಸ್ಕರ ಕೆಲಸ ಮಾಡಿ ಸಕಾರಾತ್ಮಕವಾಗಿ ಒಂದು ಆಪೋಸಿಷನ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.